ಪೂಜೆ ಎಲ್ಲ ಇವಾಗ ಮುಗೀತು. ಮಾಮೂಲು ನಾನು ಊಟ ಮಾಡೋಣ ಅಂತ ಬಂದ್ವಿ. ನಮ್ಮ ಮೊಸಪ್ಪು ಟೀ ಮಾಡವ್ರೆ. ನಮ್ಮಮ್ಮ ಟೀ 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 ರೈಸ್. ಅಮ್ಮ ಊಟ ತಗಬಾ ಹಾಕ್ ಮಾಡ್ಕಿದ್ದೀನಿ ಎಲ್ಲ. ಇವತ್ತು ಉಪವಾಸ ಮಾಡಿಲ್ಲಮ್ಮ, ಓದಿಯಲ್ಲ ಉಪವಾಸ ಮಾಡ್ಬೋದು. ಪ್ರತಿ ವಾರ ಉಪವಾಸ ಇರ್ತೀರಾ? ಇಲ್ಲಮ್ಮ, ಅಂದ್ರೆ ಪೂಜೆ ಆಗೋರ್ಗು ತಿನ್ನಲ್ಲ. ಪೂಜೆ ಆದ್ಮೇಲೆ ಊಟ ಮಾಡ್ತೀನಿ ಮ್ಯಾಮ್. ಇದು ನಿಮಗೆ ನಂಗೆ ಸ್ವಲ್ಪ ಮ್ಯಾಮ್ ಅಷ್ಟು ಮ್ಯಾಮ್. ನಾನು ಊಟ ಮಾಡ್ಬಿಟ್ಟಿದ್ದೀನಿ. ಧೈರ್ಯ ಎತ್ತಿರ್ತೀನಿ ಬಿಡಿ, ಸಾಕು. ಬಂಗಾರು ಅವ್ರಿಗೆ ಕಳಕಿ ಮಾಡಿದ್ದೆ, ಬನ್ನಿ ಕೊಡ್ತೀನಿ. ಬಂಗಾರು ನೋಡ್ತಾ ಇದ್ದಾನೆ ಅಣ್ಣ. ರಾಯರು ನೋಡ್ತಾ ಇದ್ಯಾ? ಓಹೋ, ಹುಲಿ ಸಿಂಹ ಹಾಕ್ಲಿಸಮ್ಮ. ಹಾಕ್ಲಿಸ್ಬೇಕು, ಹಾಕ್ಲಿಸ್ಬೇಕು. ಓಹೋ, ಹಾಕ್ಲಿಸು. ಹೇಳೀಗ ಹೇಳಮ್ಮ. ಇವರು ಮಂಜಮ್ಮನವರು ಚಕ್ಕೆ ಲವಂಗ ಇಲ್ಲ ಅಂದರೂ ಅಡುಗೆ ಮಾಡಲ್ಲ. ಕೇಸರಿ ಬಾತ್ ಮಾಡಮ್ಮ ಅಂದರೆ ಏಲಕ್ಕಾಯಿ ಮಾಡ. ಮಾತಾಡಮ್ಮ, ಕ್ಯಾಮ್ರಾ ಆಗಿತ್ತು. ಇಲ್ಲಿ ಹೋಗೀಗ ನೀನು ವಾಕರ್ ಇಟ್ಕೊಂಡು ಟಕ್ಕ ಅಂತ ಹೋಗೋಷ್ಟರಲ್ಲಿ ಅಂಗಡಿ ಇರಲಿ ಮ್ಯಾಮ್. ಇಲ್ಲಿ ಮೆಟ್ಲು ಇಳ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ. ಚೆನ್ನಾಗಿದ್ಯಾ ಮ್ಯಾಮ್? ಟೀ ಸೂಪರ್ ಆಗಿದೆ. ಡೈಲಿ ಟೀ ಕುಡಿತೀನಲ್ಲ, 2 ಸರಿ 3 ಸರಿ ಆಗೋಗ್ತಾ ಇದ್ದೇವೆ ನಿಮ್ ಮನೆಯಲ್ಲಿ. ಅಮ್ಮ ಸೂಪರ್ ಟೀ ಮಾಡ್ತಾರೆ. ಹೌದು. ಇನ್ನೇನ್ ಮ್ಯಾಮ್ ಸಮಾಚಾರ ಇವತ್ತು? ನೀವು ಕೇಳಿದ್ರಲ್ಲ ನಿಮ್ಮ ಹೆಸರಲ್ಲಿ ಏನಿದೆ ಅಂತ. ಹಾ, ನಿಮ್ಮ ಹೆಸರಲ್ಲಿ ಏನ್ ಆಸ್ತಿ ಇದೆ ಮ್ಯಾಮ್ ಅಂತ ಕೇಳಿದ್ರಿ. ನನ್ನ ಹೆಸರಲ್ಲಿ ಏನಿದೆ ಅಂದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಏನ್ ಮ್ಯಾಮ್ ಅಂತದ್ದು? ನನ್ನ ಹೆಸರಲ್ಲಿ ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ರೇಷನ್ ಕಾರ್ಡು ಇಲ್ಲ ಮ್ಯಾಮ್ ನನ್ನ ಹತ್ರ. ಅದೆರಡೇ ನನ್ನ ಆಸ್ತಿ. ನನ್ನ ಹೆಸರಲ್ಲಿ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ನಿಮ್ಮ ಆಸ್ತಿನ? ಮ್ಯಾಮ್, ಫ್ಲಾಟು, ಸೈಟು, ಅಪಾರ್ಟ್ಮೆಂಟು, ಬಿಲ್ಡಿಂಗು ಇಂಥದನ್ನ ಆಸ್ತಿ ಅಂತಾರೆ. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಯಾರ ಆಸ್ತಿ ಅಂತ ಹೇಳ್ತಾರೆ ಮ್ಯಾಮ್? ಇನ್ನೊಂದ್ ಹೇಳ ಮ್ಯಾಮ್, ಯಾವತ್ತೇ ಆಗ್ಬೋದು, ಗಂಡ ಎಷ್ಟೇ ಒಳ್ಳೆಯವನಾಗಿದ್ರು ಆದ್ರೆ ಯಾವತ್ತು ಗಂಡನೇ ಆಗ್ಬೋದು ಹೆಂಡ್ತಿನೇ ಆಗ್ಬೋದು ಯಾವಾಗ ಪ್ಲೇಟ್ ತಿರುಗಿಸ್ತಾರೆ ಅಂತ ಹೇಳಕ್ ಆಗಲ್ಲ. ಹಂಗಾಗಿ ಇಬ್ರದ್ದು ಸರಿಸಮಾನವಾಗಿ ನಾನು ತಗೋತಾ ಇದ್ದೀನಿ. ಒಬ್ರಿಗೆ ಅಂತ ಹೇಳ್ತಲ್ಲ, ಗಂಡ ಆಗ್ಬೋದು ಹೆಂಡ್ತಿ ಆಗ್ಬೋದು, ಯಾರು ಯಾವಾಗ ಹೆಂಗ್ ಚೇಂಜ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ. ಏನೇ ನಾವೊಂದು ಆಸ್ತಿ ಪ್ರಾಪರ್ಟಿ ಮಾಡಿದ್ರು ಜಾಯಿಂಟ್ ಅಲ್ಲಿ ಮಾಡ್ಬೇಕು. ಯಾಕಂದ್ರೆ ಇಬ್ರು ಬಾಲ ಬಿಚ್ಚಂಗಿಲ್ಲ. ಇಬ್ರದ್ದು ನಮ್ಮಮ್ಮ ನಗ್ತವ್ರೆ. ಇಬ್ರು ಬಲ ಬಿಚ್ಚಂಗಿಲ್ಲ. ಈಗೇನಾಗ್ಬಿಡುತ್ತೆ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಸಡನ್ ಆಗಿ ಮನಸ್ತಾಪ ಬಂದ್ ದೂರ ಆದಾಗ ಅವಾಗ ಏನು ಮ್ಯಾಮ್ ಏನ್ ಗೊತ್ತಾ ಮ್ಯಾಮ್, ಸಂಸಾರ ಚೆನ್ನಾಗೇ ಇರುತ್ತೆ, ಯಾವಾಗ ಹಿಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಹಂಗಾದಾಗ ಏನಾಗ್ಬಿಡುತ್ತೆ, ನಾವ್ ಚೆನ್ನಾಗಿದ್ದಾಗ ಜೊತೆಲಿ ಎಲ್ಲಾ ದುಡಿತೀವಿ, ಸಂಪಾದನೆ ಮಾಡ್ಬಿಟ್ಟು ಕೊಡ್ತೀವಿ, ಏನೋ ನಮ್ದು ಅನ್ಕೊಂಡು ಹೋಯ್ತಿವಿ. ಕೊನೆಗೆ ಹಿಂಗಾದಾಗ ಏನು ಕೊಡೋದೇ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಅಲ್ವಾ? ಅದಕ್ಕೆ ಕೋರ್ಟು ಕಚೇರಿ ಯಾಕ್ ಬೇಕು? ಕಟ್ ಮಾಡಮ್ ಹಂಗೆದ ಇರ್ತೀವಿ ಮ್ಯಾಮ್. ಯಾವಾಗ ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ. ಒಳ್ಳೆ ಮನುಷ್ಯರಾದ್ರೆ ಏನ್ ಮಾಡ್ತಾರೆ, ನ್ಯಾಯ ರೀತಿ ಧರ್ಮದಿಂದ ಹೆಂಡತಿಗೆ ಏನ್ ಸೇರ್ಬೇಕು, ಮಕ್ಳನ್ ಸಾಕ್ತಾರೆ ಅಂತ ಕೊಡ್ತಾರೆ. ಆದ್ರೆ ಕೆಲವ್ರು ಹಂಗಿಲ್ಲ, ನೀನ್ ಯಾರನ್ನಾರೋ ಸಾಕು, ನನಗೇನಾಗ್ಬೇಕು, ನಾನ್ ಚೆನ್ನಾಗಿರ್ಬೇಕು ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಅವ್ರಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾನು ಹೇಳೋದು, ಹೆಣ್ಮಕ್ಳ, ನೀವು ತಪ್ಪಾಗಿ ತಿಳ್ಕೊತೀರಾ ಸರಿ ತಿಳ್ಕೊತೀರಾ ನನ್ಗೆ ಗೊತ್ತಿಲ್ಲ. ನನ್ಗಾದಂತ ಕೆಲವೊಂದು ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೀವು ಎಷ್ಟೇ ಒಳ್ಳೆ ಗಂಡನೇ ಆಗ್ಬೋದು, ಎಷ್ಟೇ ಒಳ್ಳೆ ಹೆಂಡತಿ ಆಗ್ಬೋದು, ಇಬ್ರಿಗೂ ಈಕ್ವಲ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಏನೇ ಒಂದು ಪ್ರಾಪರ್ಟಿ ಮಾಡ್ಬೇಕಾದ್ರೂ ಅಷ್ಟೇ ಜಾಯಿಂಟ್ ಅಲ್ಲಿ ಮಾಡ್ಕೊಳ್ಳಿ.
ಯಾಕಂದ್ರೆ ಗಂಡನ ಮೇಲೆ ಅಯ್ಯೋ ನಂಬಿಕೆ ನನ್ ಗಂಡನೇ ಮಾಡ್ಕೊಳ್ಳಿ ಅಂತ ಅನ್ನೋದು, ಹೆಂಡತಿ ಮೇಲೆ ನಂಬಿಕೆ ಅಂತ ಹೇಳ್ಬಿಟ್ಟು ಹೆಂಡತಿ ಹೆಸರಿಗೆ ಮಾಡೋದು. ನಾಳೆ ದಿವಸ ಯಾರ್ ಬೇಕಾದ್ರೂ ಟರ್ನ್ ಓವರ್ ಆಗ್ಬೋದು. ಈಸ್ಕೊಂಡವನು ಈರ್ ಬದ್ದ ಕೊಟ್ಟವನ್ ಕೊಡಂಗೆ ಅಂತಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ನೋಡ್ಕೊಂಡು ಆ ಚೆನ್ನಾಗಿರಿ. ಗಂಡ ಹೆಂಡತಿ ದೂರ ಆಗೇನಲ್ಲ, ಚೆನ್ನಾಗಿರಿ. ಸಮಯ ಸಂದರ್ಭ ವಿಧಿ ಅಂತ ಬರ್ದಿರ್ತಾನಲ್ವಾ, ಯಾರು ಯಾವಾಗ ಜೊತೆಯಾಗಿರ್ಬೇಕು, ಯಾರು ಯಾರಿಂದ ದೂರ ಆಗ್ಬೇಕು ಅಂತ ಪ್ರತಿಯೊಂದು ದೇವ್ರ ನಿಯಮ. ನಮ್ದೇನು ಇಲ್ಲ, ಯಾವ ಜನ್ಮದ ಕರ್ಮನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಕೆಲವೊಂದನ್ನ ನಾವು ಅನುಭವಿಸ್ಬೇಕು. ಏನೇ ನಾವು ಮುಂದೆ ಪ್ರಾಪರ್ಟಿ ಅಂದ್ರೆ ಸಡನ್ ಆಗಿ ಹೋಗ್ಬಿಟ್ಟು ಅವ್ರ ಅಪ್ಪನ ಪ್ರಾಪರ್ಟಿನ ಜಾಯಿಂಟ್ ಮಾಡಿಸ್ಕೊಂತ ನಾನು ಹೇಳಲ್ಲ. ನೀವು ಸಂಪಾದನೆ ಮಾಡ ನೀವು ಸಂಪಾದನೆ ಮಾಡ್ತೀರಾ ನೋಡಿ, ಗಂಡ ಹೆಂಡತಿ ಇಬ್ರು ಸೇರಿ ಸಂಪಾದನೆ ಮಾಡುವಂತದ್ನ ಆಸ್ತಿನ ಮಾತ್ರ ಅದನ್ನ ಇಬ್ರು ಜಾಯಿಂಟ್ ಆಗಿ ತಗೊಳ್ಳಿ ಅಂತ ಹೇಳ್ತೀನಿ. ಅವ್ರ ಅಪ್ಪನ ಮನೆ ಆಸ್ತಿಯ ಹೋಗ್ಬಿಟ್ಟು ಜಾಯಿಂಟ್ ಮಾಡುವಂತ ಅಂತ ನಾನು ಕೂಡ ಹೇಳಲ್ಲ. ಅವ್ರ ಅಪ್ಪನ ಆಸ್ತಿ ನಮಗ್ ಬೇಡ, ನಾವು ಕಷ್ಟಪಟ್ಟು ದುಡ್ದಿರ್ತೀವಲ್ಲ ಅಂತದನ್ನ ಜಾಯಿಂಟ್ ಮಾಡಿಸ್ಕೊಳ್ಳಿ. ಆಸ್ತಿ ಮನೆ ಏನೇ ತಗೊಂಡ್ರು ಸೈಡ್ ತಗೊಂಡ್ರು ಅಂತ ಹೇಳಿದೀನಿ. ಇದನ್ನ ಯಾವ ರೀತಿ ಹೆಂಗ್ ತಗೋತಿರೋ ನಂಗೆ ಗೊತ್ತಿಲ್ಲ. ನನ್ನ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಚೆನ್ನಾಗಿದೆ ಮ್ಯಾಮ್ ನಿಮ್ ಕಮೆಂಟ್. ಹೌದಾ? ಇವಾಗ ನೋಡಿ, ನನ್ನ ಹೆಸರಲ್ಲಿ ಕಷ್ಟಪಟ್ಟೆ ಸಂಪಾದನೆ ಮಾಡಿದೆ. ಏನಿಲ್ಲ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಷ್ಟೇ, ಇವೆರಡೇ ಇರೋದು. ಯಾರಿಗುಂಟು ಯಾರಿಗಿಲ್ಲ. ನನ್ನ ಹೆಸರಲ್ಲಿ ಏನಿದೆ ಅಂತ ಕೇಳಿದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎರಡೇ ಇರೋದು. ಸರ್ಕಾರದಿಂದ ಮಾಡ್ಕೊಟ್ಟಿದ್ದಾರೆ. ಒಂದು ಉಸಿರು ಅಂತ ಇದೆ. ಆಮೇಲೆ ಇವಾಗ ಸದ್ಯಕ್ಕೆ ನಂದು ಅಂತ ಇರೋ ಆಸ್ತಿಗಳು ಕೆಲವೊಂದು ಆಸ್ತಿ ಏನಂದ್ರೆ, ನಮ್ ರಾಯರು, ನಮ್ ರಾಘವೇಂದ್ರ, ನಮ್ಮಮ್ಮ, ನನ್ ಮಗಳು, ನನ್ನ ಪ್ರೀತಿಸೋರು, ಇವರೆಲ್ಲ ನನ್ನ ಆಸ್ತಿಗಳೇ ಅಷ್ಟೇ. ಅಲ್ಲಮ್ಮ, ಮಮ್ಮಿಗೆ ಆಧಾರ್ ಪ್ಯಾನ್ ಅಷ್ಟೇ ಅಲ್ಲ ಆಸ್ತಿ, ಅಷ್ಟೇ. ಇನ್ನೇನಿದೆ? ಇನ್ನೇನು ಬೇಡ. ರುದ್ರಭೂಮಿ ಅದೇ ಅಲ್ಲಿರುತ್ತಲ್ಲ ಕರೆಂಟ್ ಆಗೋದು ಅಷ್ಟೇ, ಅಷ್ಟೇ, ಇನ್ನೇನಿಲ್ಲ. ಊರಲ್ಲಾದ್ರೆ ಬೇರೆಯವ್ರ ಜಮೀನಿಗೆ ಹಾಕ್ಬೇಕು, ಅದ್ರ ಬದಲು ಇಲ್ಲಾದ್ರೆ ಬೆಂಗಳೂರಲ್ಲಿ ಕರೆಂಟ್ ಕೊಟ್ರೆ 5 ನಿಮಿಷಕ್ಕೆ ಬೂದಿ ಕೊಟ್ಬಿಡ್ತಾರೆ, ಅಷ್ಟೇ ಲೈಫು. ಯಾಕೆ ಮ್ಯಾಮ್ ನಗ್ತೀರಾ? ಇನ್ನೇನಿದೆ ಮ್ಯಾಮ್ ಲೈಫ್, ಇಷ್ಟೇ ತಾನೆ. ಎಷ್ಟ್ ಆಸ್ತಿ ಇದ್ರೇನು, ಮನೆ ಇದ್ರೇನು, ಇರೋವರ್ಗು, ಈ ಜೀವ ಇರೋವರ್ಗುನು ನಮ್ಮ ಹತ್ರ ಒಂದ್ 4 ಕಾಸು ಇರ್ಬೇಕು ಅನ್ನೋದು ಇರುತ್ತೆ ಹೊರ್ತು, ಅಂದ್ರೆ ನಮ್ ಸೇಫ್ಟಿಗೆ ಅಷ್ಟೇ. ಹೌದು. ಅದ್ರಿಂದ ಏನಿಲ್ಲ, ತಿನ್ನಲ್ಲ, ಬರ್ ತಿನ್ನೋದೇ ಊಟ ತಿಂತೀವಿ, ನೀರ್ ಕುಡಿತೀವಿ ಅಷ್ಟೇ. ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ಸೇಫ್ಟಿಗೆ ಅಂತ ನಾವ್ ಏನಾದ್ರೂ ಇರ್ಬೇಕು ಕಷ್ಟ ಕಾಲಕ್ಕೆ ಅಂತ ಅಷ್ಟ್ ಬಿಟ್ರೆ, ಮನೇನು ಕಚ್ಕೊಂಡ್ ತಿನ್ನಕ್ಕಾಗಲ್ಲ, ದುಡ್ಡು ತಿನ್ನಕ್ಕಾಗಲ್ಲ, ಏನು ತಿನ್ನಕ್ಕಾಗಲ್ಲ. ಇರೋವರ್ಗು ನೆಮ್ಮದಿ, 3 ಹೊತ್ತಿಲ್ಲ ಅಂದ್ರೆ 1 ಹೊತ್ತು ಊಟ, ಯಾವ ಕಾಯಿಲೆನೂ ಇಲ್ಲಂತೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಎಕ್ಸಾಕ್ಟ್ಲಿ ಮ್ಯಾಮ್. ನಿನ್ನ ಹೆಸರಲ್ಲಿ ಏನಿದೆ ಮಂಜಮ್ಮ? ಸರ್ವೆ ಮಾಡ್ತಾ ಇದ್ದೀನಿ. ರೇಷನ್ ಕಾರ್ಡ್. ನಮ್ಮ ಅಮ್ಮನ ಹೆಸರಲ್ಲಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಇವು ಆಡಿ ಪಾಡಿಗಳು, ನಮ್ಮಮ್ಮ ಆಮೇಲೆ ಅವೇನೇನೋ ಬ್ಯಾಂಕ್ ಇನ್ಸೂರೆನ್ಸ್ಗಳು ಅದೆಲ್ಲ ಇದೆ. ಪರವಾಗಿಲ್ಲ, ನಮ್ಮಮ್ಮ ಏನು ಇಲ್ವಾ? ನಿಮ್ದು 2 ಮ್ಯಾಮ್, ಒಂದು ವೋಟರ್ ಏನು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್. ಅಷ್ಟೇ. ನಿಮ್ಮ ಅಮ್ಮಂದೆ ಜಾಸ್ತಿ ಇದೆ ಮ್ಯಾಮ್. ನಮ್ಮಮ್ಮನ್ ಜಾಸ್ತಿ ಇದೆ, ಯಾಕಂದ್ರೆ ಇದು ಅವ್ರಿರೋ ಇದಕ್ಕೆ ವೆಯ್ಟ್ಗೆ ಕರೆಕ್ಟ್ ಆಗಿದೆ. ಆಸ್ತಿ 2 ರಾಡ್ ಇದೆ ಮ್ಯಾಮ್. ಈಗ ತಾನೇ 6 ಲಕ್ಷ ಖರ್ಚು ಮಾಡಿ ಹಾಕ್ಸಿದೀನಿ, 2 ರಾಡು ಒಳಗಡೆ ಫಿಕ್ಸ್ ಮಾಡಿಸ್ಬಿಟ್ಟಿದೀನಿ. ಆಸ್ತಿ ಅಂದ್ರೆ ಈಗ ಅವೇ ಸದ್ಯಕ್ಕೆ. ನಮ್ಮಮ್ಮನ ಆಸ್ತಿ ಅಂದ್ರೆ 2 ರಾಡು. ಫಸ್ಟ್ ಹಾಕ್ಸಿದ್ವಿ, ಅವು ನಟ್ಟು ಬೋಟು ಕಳ್ಕೊಂಡ್ಬಿಟ್ಟಿದ್ವು, ಅವನ್ನ ತಗ್ಸ್ಬಿಟ್ಟು ನಗಿ ಬಾಯ್ಬಿಟ್ಟು ಅವನ್ನ ತಗ್ಸ್ಬಿಟ್ಟು ಈಗ ಹೊಸ ಹಾಕಿಸ್ತೆ ಮತ್ತೆ. ಈಗ ಅವು ಕೂರ್ಬೇಕು ಅಂದ್ರೆ ಬಾರಿ ಕಷ್ಟ ಆಗ್ತಿದೆ. ಹೆವಿ ಜೀವನ ನೋಡ್ಬಿಟ್ಟಿದೀನಿ. ಕಷ್ಟ ಅಂದ್ರೆ ತುಂಬಾ ಕಷ್ಟ ನೋಡ್ಕೊಂಡ್ ಬಂದ್ಬಿಟ್ಟಿದೀನಿ. ಅದಕ್ಕೆ ಇವತ್ತು ಯಾವ್ದಕ್ಕೂ ಕುಗ್ಗಲ್ಲ, ತಲೆ ಕೆಡ್ಸ್ಕೊಳಲ್ಲ. ಏನಾಗುತ್ತೋ ಆಗ್ಲಿ, ತಲೆನೇ ಕೆಡ್ಸ್ಕೊಳಲ್ಲ. ಅಳು ಬರುತ್ತೆ, ಯಾಕೇಳಿ ದುಃಖ ತುಂಬ್ಕೊಂಡಿರುತ್ತಲ್ಲ, ಒಂಚೂರು ಅಳು ಬರುತ್ತೆ. ಅದು ಬಿಟ್ರೆ ಹತ್ಕೊಂಡೇ ಕುತ್ಕೊಳ್ಳಲ್ಲ ನೋಡಿ. ಒಂದ್ ಕ್ಷಣಕ್ಕೆ ಅಲ್ಲಿ ಮುಂದೆ ನಿಂತೆ, ದೇವ್ರ ಮುಂದೆ, ರಾಯರ ಮುಂದೆ ನಿಂತ್ಕೊಂಡೆ, ಅಳ್ಬೇಕು ಅನ್ಸ್ತು, ಹತ್ಬಿಟ್ಟೆ. ಅದಾದ್ಮೇಲೆ ಅಳ್ಬೇಕು ಅಂದ್ರೆ ಅಳಲ್ಲ, ಅಳೋದೇ ಇಲ್ಲ. ಹಿಂಗೆ ಇರ್ತೀನಿ, ಖುಷಿಯಾಗಿರ್ತೀನಿ. ಒಂದ್ ಸೀರೆ ಮಾರ್ತೀನಿ, 1 ಮಾರ್ಬೋದು, 2 ಮಾರ್ಬೋದು. ಬೆಳಗ್ಗೆ ಎದ್ದ ನನ್ನ ಮನೆ ಕೆಲಸ ಮಾಡ್ದ, ಸೀರೆ ಮಾರ್ದ, ವಿಡಿಯೋ ಮಾಡ್ದ, ಇಷ್ಟೇ.